ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಬಂಡಾಯ ಶಮನವಾಗ್ತಾ ಇಲ್ಲ. ಮತ್ತೆ ಬೆಂಬಲಿಗರ ಸಭೆ ಕರೆದಿದ್ದಾರೆ. ರೆಬೆಲ್ ವೀಣಾ ಕಾಶಪ್ಪನವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ರೆಬೆಲ್ ಆಗಿದ್ದಾರೆ. ಅವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಗಳಾದವು, ಆದರೂ ಸಮಾಧಾನ ಆದಂತಿಲ್ಲ. ಅವರ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಶಾಸಕರನ್ನ ಹೊರತುಪಡಿಸಿ ಬರೀ ಬೆಂಬಲಿಗರೊಂದಿಗೆ ವೀಣಾ ಭೇಟಿ. ಬಾಗಲಕೋಟೆಯಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಸಭೆ ನಡೆಯುತ್ತೆ. ವೀಣಾ ಕಾಶಪ್ಪನವರ ನಡೆಯುತ್ತಾ ಜಿಲ್ಲಾ ಕಾಂಗ್ರೆಸ್ ನಾಯಕರ ನಡೆ. ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿಲ್ಲ ವೀಣಾ ಕಾಶಪ್ಪನವರು. ಬಂಡಾಯ ಸ್ಪರ್ಧೆಗೆ ಹಾಗಿದ್ರೆ ನಿರ್ಧಾರ ಮಾಡ್ತಾರ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ವೀಣಾ ಕಾಶಪ್ಪನವರವರ ನಡೆ. ಈಗಾಗಲೇ ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನವಾಗಿ ಸಂಧಾನ ಸಭೆಗಳಾಗಿದೆ. ಆದರೆ ಇನ್ನೂ ಕೂಡ ಬಂಡಾಯ ಶಮನವಾದಂತೆ ಕಂಡು ಬರ್ತಾ ಇದೆ. ಸಂಯುಕ್ತ ಪಾಟೀಲ್ಗೆ ಅಲ್ಲಿ ಟಿಕೆಟ್ ಕೊಟ್ಟ ಹಿನ್ನೆಲೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶಪ್ಪನವರ್ ಬಂಡಾಯವೆದ್ದಿದ್ದಾರೆ. ಅವರ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚಿಸುವುದಕ್ಕಾಗಿ ತಮ್ಮ ಬೆಂಬಲಿಗರ ಸಭೆಯನ್ನ ಇವತ್ತು ಕರೆದಿದ್ದಾರೆ. ಕೇವಲ ಬೆಂಬಲಿಗರೊಂದಿಗೆ ವೀಣಾ ಮೀಟಿಂಗ್ ನಡೆಸಲಿದ್ದಾರೆ. ಇವತ್ತು ಬಾಗಲಕೋಟೆಯಲ್ಲಿ ಸಂಜೆ 4 ಗಂಟೆಗೆ ಈ ಸಭೆಯನ್ನು ನಿಗದಿಯಾಗಿದೆ. ವೀಣಾ ಕಾಶಪ್ಪನವರ್ ನಡೆಯುತ್ತಾ ಜಿಲ್ಲಾ ಕಾಂಗ್ರೆಸ್ ನಾಯಕರ ನಡೆ ಕಂಡು ಬರ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನಲ್ಲಿ ಭಾರಿ ಬಂಡಾಯ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡಿಲ್ಲ ವೀಣಾ ಕಾಶಪ್ಪನವರ್. ಹಾಗಿದ್ರೆ ಬಂಡಾಯ ಸ್ಪರ್ಧೆಗೆ ನಿರ್ಧರಿಸ್ತಾರ? ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಕಣ್ಣೀರು ಹಾಕಿದ್ರು. ನಂತರ ಸಿಎಂ ಕರೆದು ಮಾತನಾಡಿದ್ರು. ಆಗಲೂ ಕೂಡ ತಮಗೆ ಟಿಕೆಟ್ ಸಿಗಲ್ಲ ಅನ್ನೋದು ಖಾತ್ರಿ ಆಗ್ತಾ ಇದ್ದಂತೆ ಕಣ್ಣೀರು ಹಾಕಿದ್ರು. ಅಸಮಾಧಾನ ಹಾಗೆ ಇತ್ತು ಅನ್ಸುತ್ತೆ. ಈಗ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಬೆಂಬಲಿಗರ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬಂಡಾಯ ಸ್ಪರ್ಧೆಗೆ ನಾವು ನಿರ್ಧರಿಸ್ತಾರ? ಭಾರಿ ಕುತೂಹಲ ಮೂಡಿಸಿದೆ ವೀಣಾ ಕಾಶಪ್ಪನವರ ನಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.